ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಅಪ್ಪು ಹಾಗೆ ಶ್ರೀ ಗೌರಿ ಇಬ್ಬರ ಒಂದು ಮದುವೆ ವಿಧಿ ಲಿಖಿತ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಗೌರಿ ಹಾಗೆ ಶಂಕರಂಗೋಸ್ಕರ ಗೌರಿಗೋಸ್ಕರ ಶಂಕರ ಪರಿತಪಿಸ್ತಿದ್ದಾರೆ. ಆದರೆ ಅವರಿಬ್ಬರ ಪ್ರೀತಿ ಸಮಾಗಮ ಎಂದಾಗತ್ತೆ ಅನ್ನೋದಕ್ಕೆ ಇನ್ನೂ ಕೂಡ ನಮಗೆ ಉತ್ತರ ಸಿಕ್ಕೇ ಇಲ್ಲ. ಆದರೂ ಕೂಡ ಗೌರಿಗೆ ಶಂಕರನೇ ಅಂದರೆ ಅಪ್ಪುನೇ ದೇವಿ ಹೇಳಿದಂಥ ಆ ಹುಡುಗ ಅನ್ನೋತಕ್ಕಂಥ ಸತ್ಯ ಈ ಕಡೆ ಅವರಪ್ಪ ಹೆಗಡೆ ಅವ್ರಿಗೆ ಗೊತ್ತಾಗ್ತಕ್ಕಂಥ ಸಿಚುವೇಶನ್ ಬರ್ತದೆ. ಹಾಗಿದ್ರೆ ಏನಪ್ಪ ಆಗೋಯ್ತು ಇಬ್ಬರ ಮುಖಾಮುಖಿ ಆಗ್ತಿದ್ದಾಗೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪು ಮನೆಯವ್ರಿಗೂ ಗೊತ್ತಿಲ್ಲ, ಗೌರಿ ಮನೆಯವ್ರಿಗೂ ಗೊತ್ತಿಲ್ಲ ಹುಡುಗ ಯಾರು ಹುಡುಗಿ ಯಾರು ಅನ್ನೋದು. ಈ ಕಡೆ ಗೌರಿ ಅಣ್ಣ ಅಂತೂ ಸಖತ್ತಾಗಿ ಬ್ಯಾಂಡು ಡೋಲು ಬಜಾಯಿಸ್ಕೊಂಡು ತನ್ನ ತಂಗಿ ಮದುವೆ ಹುಡುಗ ಬರ್ತಿದ್ದಾನೆ ಅಂತ ಹೇಳಿ ಸೂಪರ್ವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈ ಕಡೆ ಒಂದು ರೆಸ್ಟೋರೆಂಟಲ್ಲಿ ಒಂದು ಮೀಟಿಂಗ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಇಲ್ಲಿ ಅಣ್ಣ ತಂಗಿ ಹತ್ರ ಎಲ್ಲಿ ಯಾವ ಹುಡುಗ ಫೋಟೋ ತೋರಿಸು ಅಂತ ಹೇಳ್ತಿದ್ರೆ ಫೋಟೋ ಏನೂ ಇಲ್ಲ ಅಣ್ಣ, ನಾವು ಕಳಿಸಿಲ್ಲ ಅವರು ಕಳಿಸಿಲ್ಲ, ಡೈರೆಕ್ಟ್ ಆಗಿ ಬಂದಿರೋದು ಅಂದಾಗ ಏನು ಫೋಟೋ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಹೆಸರು ಮಾತ್ರ ತಿಳ್ಕೊಂಡು ಫೋಟೋ ನೋಡಿದೆ ಏನೂ ಗೊತ್ತಿಲ್ಲ, ನೀವು ಕರೆಸ್ತಿದ್ದೀರಾ ಏನಿದಲ್ಲ ಅಂತ ತುಂಬಾ ಸಿಟ್ಟು ಮಾಡ್ಕೋತಾನೆ. ಅಷ್ಟರಲ್ಲೇ ಈ ಕಡೆ ಮಂಗಳಮ್ಮ ಹಾಗೆ ಅಪ್ಪು ಕೂಡ ಬಸ್ಸಲ್ಲಿ ಬರ್ತಿದ್ದಾರೆ. ಮಂಗಳಮ್ಮನ ಖುಷಿಗಂತೂ ಪಾರನೇ ಇಲ್ಲ. ನನ್ನ ಸೊಸೆ ಬರ್ತಿದ್ದಾಳೆ, ನಾನು ಅಂದ್ಕೊಂಡಾಗೆ ಇದ್ದಾಳೆ, ನನ್ನ ಮಗನ ನೋಡ್ಕೋತಾಳೆ, ಯಾಕಂದರೆ ಆಕೆಗೆ ಅಮ್ಮ ಇಲ್ವಂತೆ, ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳಂತೆ, ಸುಪ್ಪವಾಗಿದ್ದಾಳೆ ನನ್ನ ಸೊಸೆ ಅಂತ ಅಂದ್ಕೊಂಡು ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳಿ ನೋಡೋಕೆ ಹೋಗ್ಬೇಕಿದ್ರೆ ಸೀರೆ ತಾಂಬೂಲ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ತನ್ನ ಸೊಸೆಗೋಸ್ಕರ 3,000-4,000 ರೂಪಾಯಿ ಸೀರೆ ತೊಗೋತಾರೆ. ಯಾವುದೇ ಕಾರಣಕ್ಕೂ ಒಂದು ಸೊಸೆ ಏನೇ ಇದ್ರೂ ಇಂಥ ಸೀರೆನ ಉಡಬೇಕು ಅಂತ ಪ್ರೀತಿಯಿಂದ ಸೀರೆ ತೊಗೋತಾರೆ. ಈ ಕಡೆ ಹೆಗ್ಡೆ ಅವರ ಅಣ್ಣನ ಮಗ ಬಂದಿದ್ದೆ. ಈ ಕಡೆ ಯಾರಿರ್ಬೋದು ಈ ಗೌರಿನ ಮದುವೆ ಆಗೋಕೆ ಬರ್ತಿರೋ ಹುಡುಗ ಅಂತ ಅಂದ್ಕೊಂಡಿದ್ದೆ. ಅದನ್ನು ತಿಳ್ಕೋಬೇಕು ಅಂತ ರೆಸ್ಟೋರೆಂಟ್ಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ಬ್ರೋಕರ್ ಬಂದಿದ್ದಾರೆ. ಅವ್ರ ಹತ್ರ ಯಾರು ಏನು ಅಂತ ವಿಚಾರ ಮಾಡ್ತಿದ್ರೆ ಈ ಕಡೆ ಅವ್ರು ಏನು ಹೇಳೋದು ಕೂಡ ಗೊತ್ತಾಗ್ತಿರೋದಿಲ್ಲ ಹೆಗ್ಡೆ ಅವ್ರಿಗೆ. ಅಷ್ಟರಲ್ಲಿ ಅವರೇ ಬಂದರು ಅಂತ ತೋರಿಸ್ತಾರೆ. ನೋಡಿದ್ರೆ ಅಲ್ಲಿ ಬಂದಿದ್ದು ಅಪ್ಪು ಹಾಗೆ ಮಂಗಳಮ್ಮ. ಅವ್ರನ್ನ ನೋಡಿದ್ದೆ ಹೆಗ್ಡೆ ಅವರ ಅಣ್ಣನ ಮಗಂಗೆ ಫುಲ್ ಶಾಕ್ ಆಗಿಬಿಡತ್ತೆ. ನಂತರ ಈ ಕಡೆ ಒಂದಷ್ಟು ಜನ ಬಂದಿದ್ದೆ. ಈ ಕಡೆ ಅಪ್ಪುನ ಎತ್ಕೊಂಡು ಹೂವಿನ ಸುರಿಮಳೆ ಜೊತೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಹೆಗ್ಡೆ ಅವರ ಅಣ್ಣನ ಮಗನೂ ಕೂಡ ಶರಣ ಅವರು ಜಮಾಯಿಸ್ಕೊಂಡು ಸೂಪರ್ ಸ್ಟೆಪ್ ಹಾಕೊಂಡಿದ್ದೆ. ಟಪಂಗುಚ್ಚಿ ಹೊಡ್ಕೊಂಡು ಹೀರೋನ ಕರ್ಕೊಂಡು ಆ ಒಂದು ಎಲ್ಲಿ ಗೌರಿ ಫ್ಯಾಮಿಲಿ ಇದೆಯೋ ಅಲ್ಲಿಗೆ ಕರ್ಕೊಂಡು ಬರ್ತಿದ್ದಾರೆ. ಈ ಕಡೆ ಅಲ್ಲಿ ಕರ್ಕೊಂಡು ಬರ್ತಿದ್ದಾಗೆ ಅಲ್ಲಿರೋ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಏನಿದು ಅಪ್ಪುನ ಹುಡುಗ ಅಂತ. ಈ ಕಡೆ ಮಂಗಳಮ್ಮವ್ರಿಗೂ ಕೂಡ ಅಪ್ಪುಗೂ ಶಾಕ್ ಆಗುತ್ತೆ, ನಾವು ನೋಡೋಕೆ ಬಂದಿದ್ದು ಹೆಗಡೆ ಅವರ ಮಗಳು ಶ್ರೀ ಗೌರಿನ ಅಂತ. ಹೀಗೆ ಇಬ್ಬರ ಮುಖಾಮುಖಿ ಆಗ್ತಿದ್ದಾಗೆ ಈ ಕಡೆ ಬ್ರೋಕರ್ ಅವ್ರನ್ನ ಜಡಾಯಿಸ್ಬಿಡ್ತಾರೆ. ಏನದು ಇಂಥವ್ರಿಗೆ ನಮ್ಮನೆ ಹುಡುಗಿ ಕೊಡಬೇಕಾ ಅಂತ ಹೇಳಿ ಮಾತಾಡ್ತಿದ್ದಾರೆ ಅಜ್ಜಿ ಅಂತೂ. ಈ ಕಡೆ ಶರಣ ಅಂತೂ ಯಾರು ಕಟ್ಕೊಳ್ಳೋ ಗತಿ ಇಲ್ಲ ಅಂತ ಈ ಅಪ್ಪುಗೆ ಕಟ್ಕೊಳ್ಳೋಕೆ ಸಿದ್ಧವಾಗಿ ಮುಂದಾಗ್ಬಿಟ್ರ. ಸರಿ ಒಳ್ಳೇದೇ ಆಯಿತು ಅಂತ ಹೇಳಿ ಮನೆಯವ್ರನ್ನೆಲ್ಲ ಚೆನ್ನಾಗಿ ರೇಗಿಸಿ ಕಾಲು ಎಳೆದು ಅವಮಾನ ಮಾಡ್ತಿದ್ದಾರೆ ಶರಣ. ಇದರಿಂದ ಗೌರಿಗೆ ತುಂಬ ಬೇಜಾರಾಗತ್ತೆ. ನಮ್ಮ ಮನೆಯವ್ರ ಬಗ್ಗೆ ಏನೂ ಕೂಡ ಮಾತಾಡೋ ಅವಶ್ಯಕತೆ ನಿನಗಿಲ್ಲ ಅಣ್ಣ, ನನ್ನ ಮನೆಯವರು ಎಷ್ಟು ಕಾಳಜಿ ಮಾಡಿ ಎಷ್ಟು ಚಂದ ನೋಡ್ಕೋತಾರೆ ಅಂತ ನನಗೆ ಗೊತ್ತು. ನಿನ್ನ ತಂಗಿಲ ಯಾವತ್ತಾದರೂ ಅದ್ಬಸ್ತಲ್ಲಿದ್ದು ನೋಡ್ಕೊಂಡಿದ್ದಿದ್ರೆ ಅವಳು ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದ್ಲು ಅಂತ ಅವ್ರಿಗೆ ಟಾಂಗ್ ಕೊಡ್ತಾಳೆ. ಏನು ನಿನಗೆ ಮೊದಲೇ ಇಷ್ಟ ಅಂದಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾನೆ ಇರಲಿಲ್ಲ ಅಪ್ಪ, ನಾನೇ ಖುಷಿಯಿಂದ ಇರ್ತಿದ್ದೆ. ಅವನ ಮೇಲೆ ನಿನಗೆ ಪ್ರೀತಿ ಆಗ್ಬಿಟ್ಟಿದ್ಯಾ, ಸರಿ ಬಿಡು ಅಂತೆಲ್ಲ ಮಾತಾಡ್ತಿದ್ದಾರೆ. ಇದರಿಂದ ಎಲ್ಲರ ಮನಸ್ಸಿಗೂ ತುಂಬಾ ನೋವಾಗ್ತದೆ. ಏನು ಇವನಿಗೆ ಗತ್ಕೆಟ್ಟವ್ರು ಹೆಣ್ಣು ಕೊಡ್ಬೇಕಷ್ಟೇ, ನಾವ್ಯಾಕೆ ಇವ್ನಿಗೆ ಹೆಣ್ಣು ಕೊಡೋಣ, ನಾಯಿ ಇವನು, ಇಂಥ ನಾಯಿಗಳಿಗೆಲ್ಲ ನಾವು ಹೆಣ್ಣು ಕೊಡೋದಿಲ್ಲ ಅಂದ್ಬಿಡ್ತಾರೆ. ಈ ಕಡೆ ಮಂಗಳಮ್ಮರು ಅಷ್ಟೊತ್ತಿಂದ ಯಾರು ಎಷ್ಟೇ ಮಾತಾಡದೆ ಅವಮಾನನ ಸಹಿಸ್ಕೊಂಡಿದ್ರು. ನಮಗೂ ಕೂಡ ಬೇಡ ಅಂತ ವಾಪಸ್ ಹೋಗ್ತಿದ್ರು. ಆದರೆ ಯಾವಾಗ ನಾಯಿ ಗತ್ಕೆಟ್ಟವರು ಅನ್ನೋ ಮಾತುಗಳು ಬಂತು ಮಂಗಳಮ್ಮ ಅವರ ಕೋಪ ಸಿಡಿದು ಹೋಗುತ್ತೆ. ತಾಳ್ಮೆ ಕೆಟ್ಟಂಥ ಮಂಗಳಮ್ಮ ಅವರು ಏನು ನೀವೇನು ಕೊಡೋದು, ನಮಗೆ ನಿಮ್ಮ ಹುಡುಗಿ ಬೇಕಾಗಿಲ್ಲ, ರಾತ್ರಿ ಹೊತ್ತಲ್ಲಿ ಕಾಲ್ಗೆ ಚೈನ್ ಹಾಕ್ಕೊಂಡು ಹೋಗ್ತಕ್ಕಂಥ ಹುಚ್ಚಿನ ಕಟ್ಕೊಳ್ಳೋ ಕರ್ಮ ನನ್ನ ಮಗಂಗೆ ಬಂದಿಲ್ಲ ಅಂತ ಹೇಳಿ ಅವರು ಮನಸ್ಸಿಗೆ ನೋವು ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಈ ಕಡೆ ಹೆಗ್ಡೆ ಅವ್ರಿಗೆ ಅನ್ನಿಸ್ತದೆ, ಬಿಕಾಸ್ ಮಂಗಳಮ್ಮ ಅವರು ಹೋಗ್ಬೇಕಿದ್ರೆ ಅವರ ತಟ್ಟೆಯಿಂದ ಒಂದು ಹೂವು ಬಿದ್ದೋಗುತ್ತೆ, ಮಲ್ಲಿಗೆ ಹೂವು. ಅದನ್ನು ನೋಡಿದ್ದೆ, ದೇವಿ ಹೇಳಿದ ಮಾತುಗಳು ಹೆಗ್ಡೆ ಅವ್ರಿಗೆ ನೆನಪಾಗುತ್ತೆ. ಒಂದು ಹೂವಿನ ಒಂದು
ಕುರುಹು ಸಿಗತ್ತೆ, ಖಂಡಿತ ಒಳ್ಳೇದಾಗತ್ತೆ, ತಗೋ ಈ ಹೂವು ಅರಳುತ್ತೆ, ನಿನ್ನ ಮಗಳ ಜೀವನ ಕೂಡ ಅರಳುತ್ತೆ, ಅದೇ ರೀತಿ ಅಂತ ಹೇಳಿದ ಮಾತುಗಳು ನೆನಪಾಗಿದೆ. ಹಾಗಿದ್ರೆ ಅಪ್ಪುನೇನಾ ನನ್ನ ಮಗಳಿಗೆ ಗಂಡನಾಗಿ ಬರೋದು? ಅದರ ಬಗ್ಗೆನ ಅವತ್ತು ದೇವಿ ಹೇಳಿದ್ದು ಅಂತ ಅನುಮಾನ ಉಂಟಾಗ್ತಾ ಇದೆ. ಇಲ್ಲಿ ಮನೆಯವ್ರು ಎಲ್ರಿಗೂ ಕೂಡ ತುಂಬಾ ಬೇಜಾರಾಗತ್ತೆ. ಏನಾಯಿತು, ಎಷ್ಟು ಖುಷಿಯಿಂದ ಬಂದ್ವಿ, ಎಲ್ಲರಿಗೂ ಕೂಡ ಹಾಳಾಗೋಯ್ತಲ್ಲ ಅಂತ. ನಂತರ ಆ ಕಡೆ ಹೆಗ್ಡೆ ಅವರ ಅಣ್ಣನ ಮಗ ಶರಣ ಹಾಗೆ ಅಪ್ಪುಗೆ ಜಗಳ ಶುರುವಾಗತ್ತೆ. ಏನು ಕೊನೆಗೂ ಇಬ್ರು ಹೆಗ್ಡೆ ಮನೆ ಹುಡುಗಿಯನ್ನು ಕೂಡ ಲವ್ ಮಾಡಿ ಹಾಗೆ ಬಿಟ್ಟಿದ್ದಾಯ್ತು, ಇನ್ಯಾರಿದ್ದಾರೆ ಅಂತ ಕೆಟ್ಟದಾಗಿ ಮಾತಾಡ್ತಿರ್ಬೇಕಿದ್ರೆ ಈ ಕಡೆ ಅಪ್ಪು ಶರಣನ ಮೇಲೆ ಬಿದ್ದಿದ್ದೆ ಫೈಟಿಂಗ್ ಶುರು ಆಗ್ಬಿಡುತ್ತೆ. ಈ ಕಡೆ ಬ್ರೋಕರ್ಗಳು ಬಿಡಿಸ್ತಾ ಇದ್ರು ಕೂಡ ಅಪ್ಪು ಕೋಪಕ್ಕಂತೂ ಪಾರನೇ ಇಲ್ಲ. ಅಷ್ಟರಲ್ಲಿ ಈ ಕಡೆ ಅಪ್ಪು ಅಂತ ಹೇಳಿ ತುಂಬ ಆತಂಕ ಪಡ್ಕೊಂಡು ಬಿಟ್ಬಿಡು ಅಂತ ಹೇಳೋಕೆ ಅಂತ ಮಂಗಳಮ್ಮ ಅವ್ರು ಬರ್ತಾರೆ. ಅಲ್ಲೇ ಕುಸ್ತು ಕೆಳಗಡೆ ಬಿದೋಗ್ತಿರ್ತಾರೆ. ಈ ಕಡೆ ಅಮ್ಮನ ನೋಡಿದ್ದೆ ಶರಣನ ಬಿಟ್ಟು ಓಡ್ ಬರ್ತಿರೋ ಅಪ್ಪು, ಆ ಕಡೆ ಮಂಗಳ ಆಂಟಿ ಅಂತ ನೋಡಿ ಓಡ್ ಬರ್ತಿರೋ ಗೌರಿ, ಇಬ್ರು ಕೂಡ ಇಟ್ಕೊಂಡು ಅವ್ರ ಅಮ್ಮ ಕೆಳಗಡೆ ಬೀಳ್ದೇ ಇರೋ ರೀತಿ ತಡಿತಾರೆ. ಇಷ್ಟೇ ಅಲ್ವಾ ವಿಧಿ ಆಟ. ಇವ್ರು ಏನೇ ನಿರ್ಧಾರ ಮಾಡ್ಕೊಂಡಿದ್ರು ಕೂಡ ವಿಧಿ ಅನ್ನೋನೊಬ್ಬ ಇದ್ದಾನೆ. ಅವನ ನಿರ್ಧಾರನ ಯಾರೂ ಕೂಡ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ದೇವ್ರ ಇಚ್ಛೆನೆ ಗೌರಿ ಹಾಗೆ ಅಪ್ಪು ಮದುವೆ ಆಗಬೇಕು ಅನ್ನೋದು. ಅವನ ಇಚ್ಛೆಗೆ ಮೀರಿ ಯಾವುದೊಂದು ಕೂಡ ನಡೆಯೋದಿಲ್ಲ. ಇವತ್ತು ಏನೇ ಆಗಿದ್ರು ಕೂಡ ಖಂಡಿತ ಮುಂದೊಂದು ದಿನ ಅಪ್ಪು ಮತ್ತು ಗೌರಿ ಮದುವೆ ಆಗತ್ತೆ. ಬಟ್ ಆ ಮದುವೆ ಹೇಗಾಗತ್ತೆ, ಏನಾಗತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.